ಜಾನ್ವಿ. ಸ್ವಲ್ಪ ವೈಟ್ ಹೇರ್ಸಿಗೆ ಹಾಕೊಂತೀನಿ ಸರ್, ಅದಕ್ಕೆ ಅಜ್ಜಿ ವೃದ್ಧೆ ಏನೇನೋ ಅಂತಿರ್ತಾನೆ. ಸ್ವಲ್ಪ ವೈಟ್ ಹೇರ್ಸ್ ಅಲ್ಲ, ಬ್ಲಾಕ್ ಕುಂದಿರೋದೇ ಸ್ವಲ್ಪ ಇಲ್ಲಿ. ತಂಗಿ ಕಾವ್ಯ ಅವ್ರನ್ನ ಕಳ್ಸ್ಕೊಡಿ ಗಿಲ್ಲಿ. ಅಣ್ಣ ಏನು ಕೇಳಿಸಿಲ್ಲ ಅಣ್ಣ. ಸರ್ ಅದೇ ರೀ, ನಮ್ ಗೆಜ್ಜೆ ವಿಚಾರದಲ್ಲಿ ಕ್ಯಾಮ್ರಾ ಚೆಕಿಂಗ್ ಹೋದ್ವಲ್ಲ ಹೋಸಲ್ಸು, ಈಗ ಇವ್ರದನ್ನ ಕ್ಯಾಮ್ರಾ ಚೆಕ್ ಅಂತಿದ್ದಾರೆ, ಮಾಡ್ಬಿಡಲ್ವೇ? ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೇನೆ ಸರ್. ಇಲ್ಲ ಅಣ್ಣ, ಒಪ್ಕೋತೀನಿ ಅಣ್ಣ, ಹೇಳಿದ್ದೀನಿ. ನಡೆದಿರೋದನ್ನ ಇಲ್ಲ ಹೇಳ್ತಾರೆ. ಅಣ್ಣ, ತಮಾಷೆಗೆ ಹೇಳಿದ್ದಣ್ಣ. ವಿ ಆರ್ ಫ್ರೆಂಡ್ಸ್ ಅಣ್ಣ. ಫ್ರೆಂಡ್ಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಹೇಳ್ರಿ, ಕಾವ್ಯ ನನಗ್ ತಂಗಿ ಇದ್ದಂಗೆ ಅಂತ. ಕಾವ್ಯ ಅವ್ರೆ, ಸರ್ ಗಿಲ್ಲಿ ಅವ್ರನ್ನ ನೀವು ಅಣ್ಣನಾಗಿ ಒಪ್ಕೋತೀರಿ? ಅಣ್ಣ ಅದೇನ್ ಕೇಳ್ಬೇಡಿ. ಏನ್ ಕೇಳ ಏನ್ ಕೇಳ ಹೇಳಕೊಟ್ರಿ ಕಾವ್ಯ, ಅಣ್ಣ ಬ್ಯಾಡ ಅಣ್ಣ, ಬ್ಯಾಡ ಹೇಳಕೊಟ್ರಿ ಕಾವ್ಯ, ಅಣ್ಣ ಬ್ಯಾಡ ಅಣ್ಣ. ಮೊದಲ ಪ್ರಶ್ನೆ, ಹಸಿವು ಎಂದರೇನು? ಹಸಿವು ಅನ್ನೋದು ಬದುಕು ಕಟ್ಕೊಡುತ್ತೆ. ಹೊಟ್ಟೆ ತುಂಬಿರೋನ್ಗೆ ಕಷ್ಟ ಗೊತ್ತಾಗಲ್ಲ. ಹಸಿವಿದ್ದವನಿಗೆ ಊಟದ ಬೆಲೆ ಏನಂತ ಗೊತ್ತಾಗುತ್ತೆ. ಹೊಟ್ಟೆ ಹಸಿವು ಇರೋನ್ಗೆ. ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಶ್ರೀಮಂತನಿಗೆ ಏನ್ ಗೊತ್ತು ದುಡ್ಡಿನ ಬೆಲೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಹಸಿವಿದ್ದವನಿಗೆ ಗೊತ್ತು ಬೆಲೆ, ಹಸಿವಿನ ಬೆಲೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಎರಡನೇ ಪ್ರಶ್ನೆ, ನಿದ್ದೆ ಎಷ್ಟು ಮುಖ್ಯ? ನಿದ್ದೆ ಬರಲ್ಲ. ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಮನುಷ್ಯನಿಗೆ ನಿದ್ದೆನೇ ಬರೋದಿಲ್ಲ. ನಿದ್ದೆ ಮಾಡ್ಬೇಕಂದ್ರೆ ಹೊಟ್ಟೆಗೆ ಊಟ ಬೇಕು. ಹೊಟ್ಟೆಗೆ ಊಟ ಬೇಕಂದ್ರೆ ದಿನಸೆ ಬೇಕೇ ಬೇಕು. ದಿವಾಲಿಗೆ ಫುಲ್ಜೋಡಿ. ನೀವು ಹೇಳಿದ ಕೆಲಸ ಮಾಡ್ತೀವಿ, ಆದ್ರೆ ನಾನು ಹೇಳಿದ್ ಮಾಡ್ಬೇಕಷ್ಟೇ. ಅದ್ರ ಲೋಪದೋಷಗಳಿದ್ರು ಪರವಾಗಿಲ್ಲ. ಅವ್ರು ಒಂದ್ 2 ಅವರ್ ಚಪ್ಪಲಿ ಇಲ್ದೇ ಓಡಾಡ್ಸಿ, ಚಪ್ಪಲಿ ಬಿಚ್ಚಿಕಾಗ. ನಾನು ಹೇಳೋರ್ಗು ಚಪ್ಪಲಿ ಹಾಕ್ಸ್ಬೇಡಿ. ಇನ್ಮೇಲೆ ನೀವು ನನ್ನ ಅಂಗರಕ್ಷಕರ ತರ ನಾನು ಹೇಳಿದ್ರು ಮಾಡಕ್ ನಿಮ್ಗೆ ಓಕೆನಾ? ಸರಿ ಮಹಾರಾಜ್ರೆ. ಇನ್ಮೇಲೆ ನೀವೆಲ್ಲ ನಾನು ಯಾವಾಗಲೇ ಬಂದ್ರು ಕೂತಿರೋರು ಎದ್ದು ನಿಂತ್ಕೋಬೇಕು. ಆಮೇಲೆ ಬಾತ್ರೂಮ್ ಕೂತಿವ್ರಿ ಹೆಂಗ, ಆಮೇಲೆ ಬಾತ್ರೂಮ್ ಕೂತಿವ್ರಿ ಹೆಂಗ, ಅವ್ರಿಬ್ರು ಮೈಕ್ ನೀರಿಗೆ ಕರ್ಕೊಂಡ್ ಡೌಟ್ ಕೇಳಿದ್ದು. ಬಾತ್ರೂಮ್ ಕೂತಿರಿ, ನೀರಿಗೆ ಇಸ್ಬಿಟ್ಟು ಇಬ್ರು ಕರ್ಕೊಂಡ್ ಬಂದಿದ್ರು. ಬಾತ್ರೂಮ್ ಕೂತಿರಿ ಹೆಂಗೆ ಹೇಳ್ಕೈತೆ ನೀವೇ ಹೇಳಿ. ಎದೊಳಿಸ್ತೀನಿ. ನಂಗೆ ಸ್ಕಿನ್ ಅಲರ್ಜಿ ಇದೆ. ಎಲ್ಲಿ ಆಗ್ಲಿ ಬಿಡಿ, ಕೆರ್ಕೊಳ್ಳಿ ಒಂದ್ ಸ್ವಲ್ಪ ದಿನ, ಕೆರ್ಕೊಳ್ಳಿ ಒಂದ್ ಸ್ವಲ್ಪ ದಿನ, ಚೆನ್ನಾಗಿರುತ್ತೆ. ಇಳಿಸಿದ್ರುವಾ? ಅಲ್ಲ ನಾನು ಹೇಳಿದ್ದೀನಿ. ಚಳಿ ಅಣ್ಣ ಪ್ಲೀಸ್. ಇಳಿಸಿದ್ರುವಾ? ಏನಾಗಲ್ಲ, ಇಳಿಸಿ ಮುಳುಗ್ಲಿ. ಎತ್ಕೊಳ್ಳಿ, ಅವ್ರು ಎತ್ಕೋತಾರೆ, ಏನಾಗಲ್ಲ, ಎತ್ಕೋತಾರೆ. ನಾನು ಹೇಳೋರ್ಗು ಅಲ್ಲೇ ಇರ್ಲಿ. ಮಾತು ಕಮ್ಮಿ ಮಾಡಿದ್ರೆ ಶಿಕ್ಷೆ ಕಮ್ಮಿ. ಮುಳುಗೆದೋಳು 3 ಸತಿ ಮುಳುಗೆದೋಳ ಕೇಳಿ. 1 2 ನೀವು ಮಾಡಿದ್ಮೇಲೆ ಎಣಿಸಿದ್ರುವಾ? ನೀವೇನ್ ಪ್ರೀಪೇಡ್ ಕನೆಕ್ಷನ್? ಒಂದ್ ದೊಡ್ಡ ಜಗಳ ಆಗುತ್ತೆ. ಜಗಳ ಆಗ್ತಾನೆ ಇರುತ್ತೆ. ಇವ್ರಿಬ್ರು ಮಾತ್ರ ಅಲ್ಲೆಲ್ಲ ಕುತ್ಕೊಂಡು ಆಗ್ಲಿ ಬಿಡಿ, ನಮ್ ಕೆಲ್ಸ ನಾವು ನೋಡೋಣ, ನಮ್ಗೆ ಯಾಕೆ? ಯಾರು ಸುದ್ದಿ? ಸೂರಜ್ಜು ರಾಶಿಕಾಣ ಗಲಾಟೆ. ಯಾರು ಮಧ್ಯ ಬಂದು ಮಾತಾಡಲ್ಲ ನೋಡಿ ಅಂತ ಪಾಪ. ಆ ಕಡೆ ಅಶ್ವಿನಿ ಅವರು, ಈ ಕಡೆ ಅಶ್ವಿನಿ ಅವ್ರದ್ದು ದೋಸ್ತೆ ಹೊರಗಡೆ ಕುತ್ಕೊಂಡು ಐ ಲವ್ ಯು, ಯು ಲವ್ ಮೀ, ನೋ ಐ ಡೋಂಟ್ ಲವ್ ಯು. ಏನ್ ಸೂರಜ್? ಇಲ್ಲ ಸರ್, ಹಂಗೆಲ್ಲ ಏನು ಹೇಳಿಲ್ಲ. ಅಯ್ಯೋ, ವಿಡಿಯೋ ಹಾಕ್ಲಾ? ಬೇಡ. ಏನಾದ್ರು ಹೇಳಕ್ಕಿದ್ಯಾ ರಾಶಿಕ್ ಅವರು? ವೆರಿ ಗುಡ್, ಇಟ್ಸ್ ಎ ವೆರಿ ಗುಡ್ ಪಾಯಿಂಟ್. ಇಲ್ಲೆಲ್ಲ ಮಾತಾಡಬಾರ್ದು, ಯಾಕಂದ್ರೆ ವಿಟಿ ರೆಡಿ ಇಟ್ಟಿರ್ತೀವಿ.
ನಾನು ಹೆಚ್ಚು ಕಡಿಮೆ 10 ವರ್ಷ ದೊಡ್ಡವಳು. ನಿಮಗೆ ದೊಡ್ಡವರೆಂದರೆ ಇಷ್ಟವೇ? ತುಂಬಾ ನನಗೆ ನಿಜವಾಗ್ಲೂ ದೊಡ್ಡವರೆಂದು ಹಾಗಾದ್ರೆ ನೀವು ಆಂಟಿ ಲವರ್? ಹಾಗಾದ್ರೆ ನಿಮ್ಮನ್ನು ನೀವು ಆಂಟಿ ಎನ್ನುತ್ತಿರುವೆ. ನಾನು ಅನ್ನೋದಿಲ್ಲ, ಸಾಮಾನ್ಯವಾಗಿ ಮದುವೆ ಆದವರನ್ನು ಆಂಟಿ ಅಂಕಲ್ ಅನ್ನುತ್ತಾರಲ್ಲವೇ? ನಾನು ಹಾಗೆ ಮೇಂಟೈನ್ ಮಾಡಿದ್ದೇನೆ. ನಿಮ್ಮ ಹಾಗೆ ಕಾಣುವ ಆಂಟಿಗಳನ್ನು ಇಷ್ಟಪಡುತ್ತೇವೆ. ಓ, ನೀವು ಹೇಳಿದ ಹಾಗೆ ರೀತಿಯಲ್ಲಿ. ಕಾಣುವ ಆಂಟಿಗಳನ್ನು. ಆಂಟಿಗಳನ್ನೆಂದು ಭಾವಿಸುವುದಿಲ್ಲ, ಬಟ್ ಯಾಕೆ ನಿಮಗಿಂತ ದೊಡ್ಡವರು ಇಷ್ಟವಾಗುತ್ತಾರೆ? ಆಪ್ಷನ್ ಇಲ್ಲ ನೀ ಅದಕ್ಕೆ. ಇವತ್ತಿನ ದಿನ ನಾನೇನಾದ್ರೂ ಸಾಧನೆ ಮಾಡಿದೀನಿ ಇನ್ನೇನಪ್ಪ ಅನ್ನೋ ಟೈಮಲ್ಲಿ ಇವ್ರು ನೋಡ್ಬಿಟ್ಟು ನಾನು ಸುದೀಪ್ ಸರ್ನ ಒಂದು ಸಿನಿಮಾಗೋಸ್ಕರನೇ ಇಷ್ಟೊಂದು ಬಾಡಿನ ಏನೋ ಬೇಕು ನಿನಗೆ, ಏನೋ ಬೇಕು. ಟ್ರಾನ್ಸ್ಫರ್ ಮಾಡಿದ್ರಲ್ಲಪ್ಪ ಸರ್ ಅಂತೇಳಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಿರೋದೆ ನನ್ನ ಪುಣ್ಯ. ಇದು ಒಂದು ವಾರ ಇದ್ದು ಸೋಲಲ್ಲ, ಇದು ಕೋಟ್ಯಾಂತರ ಜನಗಳ ಇದು ಆಶೀರ್ವಾದ ಮಾಡಿರೋ ಗೆಲುವು. ಕರ್ನಾಟಕ ಜನತೆ ನನಗೇನು ಇದುವರೆಗೂ ನನ್ನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಂತ ಯಾರ್ಯಾರು ಯಾರ್ಯಾರು ನನಗೆಲ್ಲ ನೀವೆಲ್ಲ ಓಟ್ ಮಾಡಿ ಆಶೀರ್ವಾದ ಮಾಡಿದಿರೋ ನಿಮ್ಮೆಲ್ಲರಿಗೂ ನನ್ನ ಶಾಸ್ತ್ರಾರು ನಿಮ್ಮ ಪಾದಗಳಿಗೆ ನನ್ನ ಇಷ್ಟು ಮನೇಲಿ ಮಾತಾಡಿದ್ರೆ ಹೊರಗಡೆ ಗೊತ್ತಾಗ. ಗಿಲ್ಲಿ ಒಂದ್ ಲೋಟ ನೀರ್ ತಗೊಂಡ್ ಬಾ. ಗಿಲ್ಲಿ ಒಂದ್ ಲೋಟ ಬಿಸಿನೀರ್ ತಗೊಂಬಾ. ಹೋಗತ್ತಗೆ ಗಿಲ್ಲಿ ಒಮ್ಮದಗೆ ಒಂದ್ ಲೋಟ ಬಿಸಿನೀರ್ ತಗೊಂಬಾ ಗಿಲ್ಲಿ. ಸುಮ್ಮ ಕೂತ್ಕೊಂಡ್ರೆ ಸರಿ. ಈ ಮನೆಯಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಜಾನ್ವಿಯವರ ಯಾಕೆ ಸರ್? ನಿಜ ಸರ್, ಈ ಮನೆಯಲ್ಲಿ ಇರೋ ಯಾವ ಹುಡುಗರು ಮ್ಯಾನ್ಲಿ ಅನ್ಸಲ್ಲ, ನಾಲೆಜ್ ಇದೆ. ಯಾವ ತರ ಸ್ಟೇಟ್ಮೆಂಟ್ ಇದು? ಅಂದ್ರೆ ಖಡಕ್ ಇಲ್ಲ ಸರ್. ಸರ್ ಅಂದ್ರೆ ಒಂಥರ ಸತ್ ಹೆಣ ತರ ಇರ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಸರ್, ಈಗ ಸೂರಜ್ ಒಂದ ಎನರ್ಜಿ ಏನು ಇರಲ್ಲ. ರಿಷಾ ಬೇಗ ಬಾ 5 ನಿಮಿಷ ಅಂತ ಸೂರಜ್ ಬೆಳಿಗ್ಗೆ ಹೇಳ್ಕೊಂಡೋಗ್ರಿ ಜಾನ್ವಿ. ಸೂರಜ್ ಅದಕ್ಕೆ ಆತರ ಗಿಲ್ಲಿ ಗಿಲ್ಲಿ ಅವನ್ ಸೊಂಟನೇ ಇಲ್ಲ ಸರ್, ಯಾವಾಗ್ಲೂ ರಘು